ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ ಮೋದಿ ಸಾಹೇಬರು ನಮ್ಮ ಮಹಿಳಾ ಮೀಸಲಾತಿ ಬಿಲ್ನ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡಿಸಕ್ಕೆ ಹೋಗಿ ವಿಫಲರಾಗಿ ಅವರ ವೈಫಲ್ಯತೆಯನ್ನು ಕಾಂಗ್ರೆಸ್ ಅವ್ರ ಮೇಲೆ ತೋರಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಭ್ರೂಣ ಹತ್ಯೆ ಮಾಡಿದ್ರು, ಮಹಿಳಾ ಬಿಲ್ನ ಪಾಸ್ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಮಹಿಳೆಯರ ವಿರೋಧ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವರು ಒಂದು ಇತಿಹಾಸನ ಮರ್ತಿದ್ದಾರೆ ಅಂತ ನಾನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಂವಿಧಾನದಲ್ಲಿ 73rd ಮತ್ತೆ 74th ಅಮೆಂಡ್ಮೆಂಟ್ನ ಅಂದಿನ ಪ್ರಧಾನ ಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ದಿವಂಗತ ರಾಜೀವ್ ಗಾಂಧಿ ಅವರು ತಂದು ಮಹಿಳಾ ಮೀಸಲಾತಿಯನ್ನು ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲಿ ಕೊಟ್ಟಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಪ್ರಧಾನ ಮಂತ್ರಿ ಅವರು ಮರ್ತಿದ್ದಾರೆ. ನಾವು ಕಾಂಗ್ರೆಸ್ಸಿಗರು ಎಲ್ಲೂ ಮಹಿಳಾ ಬಿಲ್ನ ವಿರೋಧ ಹೋಗಿಲ್ಲ. ನಾವು ವಿರೋಧ ಹೋಗಿದ್ದು ಒಂದೇ, ಡಿಲಿಮಿಟೇಷನ್ ವಿರುದ್ಧ. ಅದನ್ನ ಅವರು ಮರೆಮಾಚಿ ಮಹಿಳಾ ಬಿಲ್ 33% ವಿಮೆನ್ ರಿಸರ್ವೇಶನ್ ಬಿಲ್ ವಿರೋಧ ಕಾಂಗ್ರೆಸ್ ಪಕ್ಷ ಇದೆ ಮತ್ತು ಇಂಡಿಯಾ ಒಕ್ಕೂಟ ಇದೆ, ಇವ್ರು ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಈ ಎಲೆಕ್ಷನ್ಸ್ ಟೈಮಲ್ಲಿ ಬಿಂಬಿಸೋದಿದೆಯಲ್ಲ, ಇದು ನಿಜಕ್ಕೂ ಹಾಸ್ಯಾಸ್ಪದ ಮತ್ತು ಖಂಡನೀಯ ಅಂತ ನಾನು ಹೇಳ್ತೀನಿ. ಮತ್ತೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಮಹಿಳೆಯರ ಪರ ಇರುವಂತಹ ಪಕ್ಷ. ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿವತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ಅವ್ರ ನೇತೃತ್ವದಲ್ಲಿ ನಡೀತಾ ಇದೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಕೂಡಲೇ ಕೊಟ್ಟಂತಹ 5 ಗ್ಯಾರಂಟಿಗಳಾಗಿರ್ಬೋದು, ನಮ್ಮ ಗೃಹಲಕ್ಷ್ಮಿ, ಅದರಲ್ಲಿ ಮುಖ್ಯವಾಗಿ ಮಹಿಳೆಯರಿಗೆ ಕೊಟ್ಟಂತಹ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಮತ್ತು ಶಕ್ತಿ ಯೋಜನೆ, ಈ 3 ಗ್ಯಾರಂಟಿಗಳಿಂದ ಮಹಿಳೆಯರು ಇವತ್ತು ಸಬಲೀಕರಣಗೊಂಡಿದ್ದಾರೆ. ಆತ್ಮವಿಶ್ವಾಸದಿಂದ ಈ ಸಮಾಜದಲ್ಲಿ ತಲೆ ಎತ್ತುಕೊಂಡು ಓಡಾಡ್ತಿದ್ದಾರೆ ಹೊರತು ಬಿಜೆಪಿಯವರು ಯಾವ ಒಂದು ಮಹಿಳೆಯರ ಪರವಾಗಿ ಕಾಯ್ದೆ ಆಗಿರ್ಬೋದು, ಮಹಿಳೆಯರಿಗೆ ಸಹಾಯ ಮಾಡುವಂಥ ಯೋಜನೆ ಆಗಿರ್ಬೋದು ಯಾವುದು ತಂದಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆ ಕೊಟ್ಟ ತಕ್ಷಣ ಬಿಜೆಪಿಯವರು ಬಿಟ್ಟಿ ಭಾಗ್ಯ, ಇದರಿಂದ ನಮ್ಮ ರಾಜ್ಯ ದಿವಾಳಿ ಆಗ್ತಿದೆ ಅಂತ ಅವರು ಎಲ್ಲ ಕಡೆ ಹೇಳ್ಕೊಂಡು ಬಂದು ಅದನ್ನ ವಿರೋಧ ವ್ಯಕ್ತಪಡಿಸಿದ್ರೆ ಹೊರತು ಎಲ್ಲೂ ಮಹಿಳೆಯರಿಗೆ ಒಳ್ಳೇದಾಗಿದೆ ಅಂತ ಅವರೆಲ್ಲೂ ಹೇಳಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಂತಹ ಗ್ಯಾರಂಟಿಗಳನ್ನ ತಗೊಳೋದಕ್ಕೆ ನಮ್ಮದೇ ರಾಜ್ಯದಲ್ಲಿ ಬಿಜೆಪಿಯವರೇ ಫಸ್ಟ್ ನಿಂತಿರ್ತಾರೆ, ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಮತ್ತು ಅದೇ ಗ್ಯಾರಂಟಿ ಯೋಜನೆಗಳನ್ನ ಕಾಪಿ ಮಾಡಿಕೊಂಡು ಬೇರೆ ಬೇರೆ ಸ್ಟೇಟಲ್ಲಿ ನಡೆದಂತಹ ಎಲೆಕ್ಷನ್ಸ್ಗೆ ಅವರು ಅದನ್ನು ಯೂಸ್ ಮಾಡಿದ್ದಾರೆ. ಬಿಟ್ಟಿ ಭಾಗ್ಯಗಳನ್ನ ಯಾಕೆ ಅವ್ರು ಅಲ್ಲಿ ಕೊಟ್ಟು BJP ಪರ ಓಟ್ ಹಾಕಿಸ್ಕೊಂಡ್ರು ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಆಗಿದೆ. ಮತ್ತು BJP ಸರ್ಕಾರ ಅವತ್ತಿಂದ ನೋಡಿ 2023 ಸೆಪ್ಟೆಂಬರ್ 20 ನಮ್ಮ 33% ವಿಮೆನ್ ರಿಸರ್ವೇಷನ್ ಬಿಲ್ಲು ಯುನಾನಿಮಸ್ ಆಗಿ ಪಾಸ್ ಆಯಿತು. ಪಾಸ್ ಆಗಿದ ತಕ್ಷಣನೇ 2024 ಅವರು ಇಂಪ್ಲಿಮೆಂಟ್ ಮಾಡ್ಬೋದಾಗಿತ್ತು. ಅವ್ರಿಗೆ ನಿಜವಾಗ್ಲೂ ಮಹಿಳೆಯರ ಪರ ಇಷ್ಟೊಂದು ಕಾಳಜಿ, ಇಷ್ಟೊಂದು ಮಹಿಳೆಯರಿಗೆ ರಾಜಕೀಯವಾಗಿ ಶಕ್ತಿ ತುಂಬುವಂಥ ಕಾಳಜಿ ಇದ್ದಿದ್ರೆ ಆವಾಗ ಏನು ಎಲೆಕ್ಷನ್ಸ್ ಅಲ್ಲೇ ಅವ್ರು ತರ್ಬೋದಾಗಿತ್ತು, ಆದರೆ ತರಲಿಲ್ಲ. ಮತ್ತು ಸೆನ್ಸಸ್ಸು ಅಷ್ಟೇ 2011 ಸೆನ್ಸಸ್ ಬೇಸ್ ಮೇಲೆ ಅವರು ಡಿಲಿಮಿಟೇಷನ್ ಮಾಡಬೇಕಾಗುತ್ತೆ ಅಂತ ಹೊರಟರು. 2021ಗೆ ಕೊರೋನಾ ಇದ್ದಂಥ ಕಾರಣದಿಂದ ಸೆನ್ಸಸ್ ಅವ್ರು ಮಾಡಿಲ್ಲ. ಈಗ ಜಾತಿ ಅನುಸಾರ ಸೆನ್ಸಸ್ ಸ್ಟಾರ್ಟ್ ಮಾಡಿದ್ದಾರೆ. ಸೆನ್ಸಸ್ ಸ್ಟಾರ್ಟ್ ಮಾಡಿ ಅದು ಮುಗಿದು ಮತ್ತೆ ಡಿಲಿಮಿಟೇಷನ್ನ ಅವರು ಪಾಪ್ಯುಲೇಷನ್ ಬೇಸಿಸ್ ಮೇಲೆ ಮಾಡಿ ಅದೆಲ್ಲ ತುಂಬ ಟೈಮ್ ಹಿಡಿಯುತ್ತೆ. ಅವ್ರು ಅದನ್ನು ಯಾವಾಗಾದರೂ ಮಾಡ್ಕೊಳ್ಳಿ. ಬಟ್ ಇವಾಗ ಈ 33% ವಿಮೆನ್ ರಿಸರ್ವೇಷನ್ ಏನಿದೆ, ಈ ಕೂಡಲೇ ಏನು ಯಾವುದೇ ಕಂಡೀಷನ್ಸು ಮತ್ತು ಯಾವುದೇ ಒಂದು ಇದು ಇಲ್ದಿರ 33% ವಿಮೆನ್ ರಿಸರ್ವೇಷನ್ನ ಪ್ರೆಸೆಂಟ್ 543 ಸೀಟ್ಸ್ ಏನಿದೆ ಅದರಲ್ಲಿ ಕೊಡಲಿ. ಮುಂದಕ್ಕೆ ಅವರು ಡಿಲಿಮಿಟೇಷನ್ ಮಾಡಿಕೊಂಡು ಇನ್ನೂ ಸೀಟ್ಸ್ನ ಹೆಚ್ಚಳ ಮಾಡಿ ಅದರಲ್ಲಿ ಬೇಕಾದ್ರೆ ಅವರು 33% 50% ಅವರ ಮನಸ್ಸಿಗೆ ಇಚ್ಛೆ ಅಂತೆ ಅವರು ಕೊಡಲಿ ಅನ್ನೋದೇ ನಮ್ಮ ಆಶೆ ಆಗಿದೆ. ಮತ್ತು ಈ 33% ವಿಮೆನ್ ರಿಸರ್ವೇಷನಲ್ಲಿ ಅವರೆಲ್ಲೂ OBCಗೆ ಸೀಟ್ ಮೀಸಲಿಟ್ಟಿಲ್ಲ, ಮೈನಾರಿಟಿಗೆ ಸೀಟ್ ಮೀಸಲಿಟ್ಟಿಲ್ಲ, ಎಲ್ಲ ಒಳ ಮೀಸಲಾತಿನ ಇನ್ಕ್ಲೂಡ್ ಮಾಡಿಕೊಂಡು ಅವ್ರು ವಿಮೆನ್ ರಿಸರ್ವೇಷನ್ ಬಿಲ್ನ ಈ ಕೂಡಲೇ ತರಲಿ. ತಂದಿದ ತಕ್ಷಣ 2 ಹೌಸಲ್ಲಿ ಬಿಲ್ ಪಾಸ್ ಆಗುತ್ತೆ ಅಂತ ನಮ್ಮೆಲ್ಲರ ವಿಶ್ವಾಸ ಇದೆ. ಡಿಲಿಮಿಟೇಷನ್ನ ಕೈಬಿಟ್ಟು ಕ್ಷೇತ್ರ ವಿಂಗಡಣೆನ ಮರೆಮಾಚಿಕೊಂಡು ವಿಮೆನ್ ರಿಸರ್ವೇಷನ್ ಬಿಲ್ ತರೋ ಅಂತ ಅವಶ್ಯಕತೆ ಅವ್ರಿಗಾದ್ರೂ ಇಲ್ಲ ಅಂತ ನಾನು ಬಯಸ್ತೀನಿ.